ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ. ಈ ದಿನ ನಾವು ಮಾತಾಡ್ತಿರೋ ಟಾಪಿಕ್ ಅಂದರೆ ರಾಖಿ ಹಬ್ಬ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಬಂದ್ಬಿಟ್ಟು ನನಗೆ 2 ಗಂಡು ಮಕ್ಕಳಿದ್ದಾರೆ. ನಮ್ಮ ತಂಗಿಗೆ 1 ಗಂಡು 1 ಹೆಣ್ಣಿದೆ. ಆ 3 ಜನ ಗಂಡು ಮಕ್ಕಳಿಗೆ ಒಬ್ಬಳೇ ಅಕ್ಕ ಅಥವಾ ತಂಗಿ. ಹಾಗಾಗಿ ಅವಳೇ ರಾಖಿ ಕಟ್ಟಬೇಕು. 3 ಕಟ್ಟೋದು ಒಳ್ಳೇದಲ್ಲ ಅಂತ ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗ ಇದ್ದ, ಅವನನ್ನು ಕರ್ಕೊಬಂದು ಕುಂದಿರ್ಸಿದ್ದಾಳೆ. 4 ಜನಕ್ಕೆ ರಾಖಿ ತೊಗೊಂಡು ಬಂದು ರಾಖಿ ಕಟ್ತಿದ್ದಾಳೆ. ದೊಡ್ಡ ಅಣ್ಣನಿಗೆ ಬೆಳ್ಳಿ ರಾಖಿ ಕಟ್ಟಿದ್ದಾಳೆ. 2ನೇ ಅಣ್ಣನಿಗೂ ಬೆಳ್ಳಿ ರಾಖಿನೇ, ಸ್ವಲ್ಪ ಅದರಲ್ಲೇ ಕಡಿಮೆ ಬೆಲೆ ಇರೋದು. ಹಾಗೆ ಇನ್ನು 2 ಮಕ್ಕಳಿಗೆ ಮಾಮೂಲಿ ರಾಖಿ ಕಟ್ಟಿದ್ದಾಳೆ. ನೋಡಿ ಎಷ್ಟು ಮುದ್ದಾಗಿ ಕಟ್ತಿದ್ದಾಳೆ ತಂಗಿ ಅಣ್ಣಂದಿರಿಗೆ. ಹೀಗೆ ನಮ್ಮ ಮನೇಲಿ ನಾವು ರಾಖಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅಂತ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೆ. ನನ್ನ ಸಣ್ಣ ಮಗ ಅಂದರೆ ನಮ್ಮ ತಂಗಿ ಮಗ ಅಂತೂ ತುಂಬ ತರಲೆ, ಫೋಟೋ ತೆಗಿಯೋಕ್ಕೂ ಬಿಡ್ತಿರ್ಲಿಲ್ಲ. ಸುಮ್ಮನೆ ಫೋಟೋ ನೋಡಲ್ಲಿ ಹಿಂದೆ ಬರ್ತಿದೆ ಅಂತ ಹೇಳ್ತಾ ಇದ್ದ. ಸುಮ್ಮನೆ ರಾಖಿನೇ ಕಟ್ಟಿಸ್ಕೊತಾ ಇರಲಿಲ್ಲ ಇವರು. ಆಮೇಲೆ 4 ಜನಕ್ಕೆ ರಾಖಿ ಕಟ್ಬಿಟ್ಟು ಇವಾಗ ಅಕ್ಕಿ ಕಾಳು ಹಾಕ್ತಿದ್ದಾಳೆ, ಅಕ್ಷತೆ ಕಾಳು ಹಾಕ್ತಿದ್ದಾಳೆ ನೋಡಿ. ಇವಾಗ ಸ್ವೀಟ್ ತಿನ್ನಿಸ್ತಿದ್ದಾಳೆ. ಅವನಂತೂ ಸ್ವೀಟ್ ಅಂದರೆ ತುಂಬ ಇಷ್ಟ ನಮ್ಮ ತಂಗಿ ಮಗನಿಗೆ. ಇವನು ಪಕ್ಕದ ಮನೆ ಹುಡುಗ ಸ್ವೀಟೇ ಬೇಡ ಅಂತಿದ್ದಾನೆ. ಸ್ವೀಟ್ ಬೇಡ ಅನ್ನೋ ಮಕ್ಕಳೇ ಇರಲ್ಲ, ಆದರೆ ಆ ಹುಡುಗನಿಗೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ. ಹಾಗಾಗಿ ಸ್ವೀಟ್ ತಿಂತಾ ಇಲ್ಲ ಅವನು. ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ತೇಜು ಹಾಗೆ ಚಿನ್ನುಗೆ ಸ್ವೀಟ್ ತಿನ್ನಿಸ್ತಿದ್ದಾಳೆ. ಇವಾಗ ಅಣ್ಣ ತಂಗಿಗೆ ಸ್ವೀಟ್ ತಿನ್ನಿಸ್ತಿದ್ದಾನೆ. ಇವ್ರ ಪಾಡಿಗೆ ಇವ್ರು ಮಾಡ್ತಾಯಿದ್ರೆ ಆ ಕಡೆ ಮಕ್ಕಳು ನೋಡಿ, ಮಕ್ಕಳ ಆಟನೇ ಹೀಗೆ ಅನಿಸುತ್ತೆ. ಅವ್ರು ಎಂಥ ಪರಿ ಆಟ ಆಡ್ತಿದ್ದಾರೆ. ನಮ್ಮ ತಂಗಿ ಮಗ ಅಂತೂ ತುಂಬ ತರಲೆ, ಒಂದು ಕಡೆ ಇರೋನಲ್ಲ ಅಷ್ಟು ತರಲೆ ಮಾಡ್ತಾನೆ. ಹೆಂಗೆ ಹಿಡಿತಾಳೋ ಏನೋ. ಅವಳು ನೋಡಿದರೆ ಪೊಲೀಸು, ಪಾಪ ಡ್ಯೂಟಿಗೆ ಹೋಗ್ತಿರ್ತಾಳೆ. ಅವರಿಬ್ಬರು ಅಪ್ಪ ಅಮ್ಮ ಇಬ್ಬರು ಪೊಲೀಸರೇ ಅವರು. ಹಾಗಾಗಿ ಇಬ್ಬರು ಡ್ಯೂಟಿಗೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಆದರೆ ತುಂಬ ತರಲೆ, ಮನೇಲಿದ್ದಾಗಂತೂ ಭಾರಿ ತರಲೆ ಮಾಡ್ತಾನೆ. ಇವಾಗ ಬಲ್ಗಡೆಯಿಂದ ತಗೋಬೇಕು ಹೇಳ್ಕೊಟ್ಟೆ. ಆರತಿ ಬೆಳಗಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ. ಸಣ್ಣನಿಗಂತೂ ಇನ್ನೂ ಇಷ್ಟ. ದುಡ್ಡು ಕೊಡಪ್ಪ ಕೈ. ನಿಮ್ಮ ಮನೆಯಲ್ಲೂ ಈ ಥರ ತರಲೆ ಮಾಡೋ ಮಕ್ಕಳಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಂದರೆ ಈ ಥರ ಮಕ್ಕಳು ಮನೇಲಿ ತರಲೆ ಮಾಡ್ತಾ ಇದ್ರೆ ಟೆನ್ಷನ್ ಅಂತ ಹೇಳ್ಬೋದು. ತಂಗಿ ನಡಕ್ ನಿಂತ್ಕೊಂಡು ಹಿಂಗ್ ತೆಗಿ ಈ ಕಡೆಗೆ. ನೀನು ಹೋಗ. बोलो कोरोना वायरस
ಚೆನ್ನಾಗಿ ನಿಂತ್ಕ ಅಪ್ಪಾಜಿ, ಚೆನ್ನಾಗಿ ನಿಂತ್ಕ. ಸ್ಟೇಟ್ ನಿಂತ ಸ್ಟ್ರೇಟ್ ನಿಂತ್ಕ. ಇವಾಗ ಒಂಚೂರು ಸುಮ್ಮನೆ ಇರೋ. ಹಾ ಆಯ್ತಾ? ನೋಡಪ್ಪಾಜಿ, ಇಲ್ಲಿ ನೋಡು. ಸರಿ ಆಯ್ತು, ಹೋಗಿ ಇವಾಗ ಬಟ್ಟೆ ಬಿಸಾಕಿ ಹೋಗಿ.